ಹಾಯ್ ಸ್ನೇಹಿತರೆ, ನೋಡಿರಿ ನಮ್ಮ ಮನೇಲಿ ಇವತ್ತು ನಾನು ದೋಸೆ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನಮ್ಮ ದೋಸೆ. ಈ ಥರ ದೋಸೆ ಮಾಡಿ ಈ ಥರ ಪಲ್ಯನ ನಾವು ನೋಡಿ ಈ ಥರ ಒಳಗಡೆ ಎಷ್ಟು ಚೆನ್ನಾಗಿ ಪಲ್ಯನ ಹಚ್ಕೊಂಡು ನಾವು ತಿಂತಾಯಿದ್ರಿ ಸೂಪರಾಗಿರುತ್ತೆ ಸ್ನೇಹಿತರೆ. ನೋಡಿ ನಮ್ಮಲ್ಲಿ ನಾನು ಯಾವ ರೀತಿ ಈ ಥರ ದೋಸೆನ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ. ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಇವತ್ತು ನಮ್ಮ ಮನೇಲಿ ನಾನು ದೋಸೆನ ಯಾವ ರೀತಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಈ ಥರ ಹಾಕಿ ಸ್ವಲ್ಪನೇ ಹಿಟ್ಟು ಹಾಕಿಬಿಟ್ಟು ಹಿಡ್ಬಿಡ್ಬೇಕು. ಈ ಥರ ಒಂದೇ ಸಮ ಹರಡಬೇಕು ದೋಸೆನ. ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಕ್ಕೆ ಬಿಟ್ಟುಬಿಡಬೇಕು. ಅದು ಪಾಡಿಗೆ ಅದು ಬೇಯುತ್ತೆ, ನಾವೇನು ಅದಕ್ಕೆ ಮತ್ತೆ ಹೋಗ್ಬಾರ್ದು. ಇವಾಗ ನಾವೇನು ಮಾಡಬೇಕು, ಈ ದೋಸೆ ಮೇಲೆಲ್ಲ ಸ್ವಲ್ಪ ಎಣ್ಣೆನ ಹಾಕಬೇಕು. ಎಣ್ಣೆ ಹಾಕಿದ್ಮೇಲೆ ಕ್ಲೀನಾಗಿ ನಾವು ಸವರ್ಬಿಡ್ಬೇಕು ಆ ಎಣ್ಣೆನ. ಇಷ್ಟೇ ಅಂದರೆ ನಾವು ಸ್ವಲ್ಪ ಆಲೂಗಡ್ಡೆನ ಇದನ್ನು ಇಟ್ಬಿಡಬೇಕು ಸ್ನೇಹಿತರೆ. ಇಟ್ಟಿದ ಮೇಲೆ ನಿಧಾನಕ್ಕೆ ನಾವು ದೋಸೆನ ತೆಗಿಬೇಕು. ಈ ಥರ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಕಲರ್ ಬರಲಿ, ಏನು ತೊಂದರೆ ಇಲ್ಲ. ಈ ಸ್ಟೇಜಲ್ಲಿ ನಾನು ನೋಡಬೇಕು, ಈ ಥರ ಮಡಿಸ್ಬೇಕು ಸ್ನೇಹಿತರೆ. ನೋಡಿ ನಮ್ಮ ದೋಸೆ ಈ ರೀತಿ ಬಂದಿದೆ. ನೋಡಿ ನಮ್ಮ ಮನೇಲಿ ನಾನು ಈ ರೀತಿ ದೋಸೆನ ಮಾಡ್ತೀನಿ. ನೋಡಿ ಇಲ್ಲಿ ಆಲೂಗಡ್ಡೆ ಪಲ್ಯ ಕಾಣಿಸ್ತಾ ಇದೆಯಲ್ಲ, ನೋಡಿ ಈ ಥರ ಮಾಡಿ ನಾವು ಪ್ಲೇಟಿಗೆ ಸಾರಿ ಇಟ್ಕೊತೀನಿ ಸ್ನೇಹಿತರೆ. ಇವತ್ತು ನಾನು ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ನಮ್ಮಲ್ಲಿ ನಾನು ಈ ರೀತಿ ದೋಸೆನ ಮಾಡ್ತೀನಿ ಸ್ನೇಹಿತರೆ. ನೋಡಿ ನಿಮ್ಮಲ್ಲಿ ನೀವು ಯಾವ ರೀತಿ ದೋಸೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನಮಗೆ ಕಮೆಂಟಲ್ಲಿ ಹೇಳಿ. ನೋಡಿ ತುಂಬ ಚೆನ್ನಾಗಿದೆ ದೋಸೆ.